ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಿಗೆ ಒಪ್ಪಿಸಿಕೊಟ್ಟು ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಲೂಕನ್ ಬರೆಸುವ ವಾರ್ತೆ 24ನೇ ಅಧ್ಯಾಯ 1ನೇ ವಚನವಾಗಿದೆ. ಇಲ್ಲಿ ಯೇಸುಸ್ವಾಮಿ ಪುನರುತ್ಥಾನವನ್ನು ಕುರಿತು ಒಂದು ವಾಕ್ಯ ಭಾಗವಾಗಿದೆ. ಆ ಸ್ತ್ರೀಯರು ಸಬ್ಬತ್ ದಿನದಲ್ಲಿ ಧರ್ಮ ನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ವಾರದ ಮೊದಲನೆಯ ದಿವಸದಲ್ಲಿ ಇನ್ನು ಮೊಬ್ಬಿರುವಾಗ ತಾವು ಸಿದ್ಧ ಮಾಡಿದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು. ಹಾಲೆಲೂಯಾ. ಆ ಸ್ತ್ರೀಯರು ಯೇಸುಸ್ವಾಮಿಗೆ ಇಲ್ಲಿ ಊನಲ್ಪಟ್ಟ ಜಾಗ, ಸಮಾಧಿ ಮಾಡಲ್ಪಟ್ಟ ಜಾಗಕ್ಕೆ ಆ ಸ್ತ್ರೀಯರು ಸಬ್ಬತ್ ದಿನದಲ್ಲಿ ಧರ್ಮ ನಿಯಮ ಇದ್ರ ಪ್ರಕಾರನೇ ಧರ್ಮವನ್ನು ಮೀರಲಿಲ್ಲ. ಅವರು ಅದರ ನಿಯಮದ ಪ್ರಕಾರವೇ ಅವರು ಏನ್ ಮಾಡ್ತಾ ಇದ್ದಾರೆ, ವಾರನೇ ಮೊದಲನೇ ದಿನ ಅಲ್ಲಿಗೆ ಧರ್ಮ ನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ವಾರನೇ ಮೊದಲನೇ ದಿವಸದಲ್ಲಿ ಇನ್ನು ಮೊಬ್ಬಿರುವಾಗ ತಾನು ಸಿದ್ಧ ಮಾಡಿದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿ ಬಳಿಗೆ ಬಂದರು. ಹಾಲೆಲೂಯಾ. ತಾವು ಸಿದ್ಧ ಮಾಡಿದ ಸುಗಂಧ ದ್ರವ್ಯನ್ನು ಸಮಾಧಿ ಬಳಿಗೆ ತೆಗೆದುಕೊಂಡ್ಬಂದು ಯೇಸುಸ್ವಾಮಿ ದೇಹಕ್ಕೆ ಹಾಕಲಿಕ್ಕೆ ಬರ್ತಾರೆ. ಇಲ್ಲಿ ಕೆಳಗೆ ಸಮಾಧಿಗೆ ನೋಡಿ, ತೆಗೆದುಕೊಂಡು ಸಮಾಧಿ ಬಳಿಗೆ ಬಂದರು. ಸಮಾಧಿಗೆ ಮುಚ್ಚಿದ ಕಲ್ಲಿಂದ ಉರುಳಿಸಲ್ಪಟ್ಟಿದ್ದನ್ನು ಒಳಕ್ಕೆ ಹೋಗಿ ಕಂಡು ಯೇಸುಸ್ವಾಮಿ ದೇಹ ಕಾಣಲಿಲ್ಲ. ಹಾಲೆಲೂಯಾ. ಅಂತ ದೊಡ್ಡ ಕಲ್ಲುಗಳನ್ನ ಯಾರು ಉರುಳಿಸಿರ್ಬೋದು, ಯಾರು ತೆಗೆದಿರ್ಬೋದು ಎಂಬುದಾಗಿ ಇವರು ಒಳಗಡೆ ಹೋಗಿ ಆ ಸ್ತ್ರೀಯರು ನೋಡ್ತಾರೆ. ನೋಡಿದಾಗ ಅಲ್ಲಿ ಯೇಸುಸ್ವಾಮಿ ದೇಹ ಕಾಣಿಸಲಿಲ್ಲ, ಕಂಡು ಬರಲಿಲ್ಲ. ಎಲ್ಲ ಕಡೆ ಹುಡುಕಾಡಿದ್ದಾರೆ, ಆ ಗುಹೆಯೊಳಗೆ ಯೇಸುಸ್ವಾಮಿ ದೇಹ ಕಾಣಿಸ್ತಾ ಇಲ್ಲ. ಹಾಲೆಲೂಯಾ. ಆಗ ಇಲ್ಲಿ ಕಾಣಿಸಲಿಲ್ಲ. ಈ ವಿಷಯದಲ್ಲಿ ಅವರಿಗೆ ಗಲಿಬಿಲಿ ಉಂಟಾದಾಗ, ಹಾಲೆಲೂಯಾ, ಗಲಿಬಿಲಿ ಆಯ್ತು. ಯೇಸುಸ್ವಾಮಿ ದೇಹವನ್ನ ಇಲ್ಲಿ ತೆಗೆದುಕೊಂಡು ಬಂದು ನಾವು ಇಲ್ಲಿ ಸಮಾಧಿ ಮಾಡಿದ್ದೇವೆ, ಆದರೆ ಯೇಸುಸ್ವಾಮಿಯ ದೇಹವನ್ನೇ ಕಾಣುತ್ತಿಲ್ಲ ಅಲ್ಲ, ಯಾರು ತೆಗೆದುಕೊಂಡು ಹೋಗಿರ್ಬೋದು. ಹಾಲೆಲೂಯಾ. ಈ ರೀತಿಯಾಗಿ ಅವರು ಗಲಿಬಿಲಿ ಮಾಡಿಕೊಂಡು ಆಲೋಚನೆಗಳ ಮೇಲೆ ಆಲೋಚನೆ ಮಾಡಿಕೊಳ್ತಾ ಇದ್ದಾರೆ. ಆಗ ಉಂಟಾದಾಗ ಒಳೆಯುವ ಉಡುಪು ಧರಿಸಿದ್ದ ಇಬ್ಬರು ಪುರುಷರು, ಹಾಲೆಲೂಯಾ, ಭಯಂಕರ ಹೊಳಪಿನಂತ ಒಂದು ಬಟ್ಟೆಯನ್ನು ಉಟ್ಟುಕೊಂಡು ಇಬ್ಬರು ಪುರುಷರು ಅವರ ಕಣ್ಣಿಗೆ ಕಾಣಿಸಿಕೊಂಡರು. ಯಾರಿಗೆ? ಆ ಸ್ತ್ರೀಯರಿಗೆ. ಹಾಲೆಲೂಯಾ. ಆಕಸ್ಮಿಕವಾಗಿ ಅವರ ಬಳಿಗೆ ನಿಂತುಕೊಂಡು ಆ ಸ್ತ್ರೀಯರು ಭಯ ಹಿಡಿದವರಾಗಿ, ಇಂಥ ಬೆಳಕು ನಾನು ಎಲ್ಲೂ ಕಂಡಿಲ್ಲ ಅಂತ ಭಯ ಹಿಡಿದವರಾಗಿ ಅವರಿಬ್ಬರು ನಿಂತುಕೊಂಡಿದ್ದಾರೆ. ಹಾಲೆಲೂಯಾ. ಆಗ ತಮ್ಮ ಮುಖವನ್ನು ನೆಲದ ಕಡೆಗೆ ಬೊಗ್ಗಿಸಿಕೊಂಡಾಗ ಆ ಪುರುಷರು ಅವರಿಗೆ, ಸತ್ತವರೊಳಗೆ ಬದುಕಿರುವವರನ್ನು ಹುಡುಕುವುದೇನೋ? ಹಾಲೆಲೂಯಾ. ಏನ್ರಿ, ಸತ್ತಿದ್ದಾರೆ ಯೇಸುಸ್ವಾಮಿ, ಅವ್ರೊಳಗೆ ನೀವು ಬದುಕಿರೋರನ್ನ ಹುಡುಕುವುದು ಯಾಕೆ? ಈ ಲೋಕದಲ್ಲಿ ಸತ್ತು ಹೋದ್ರೆ ಮುಗಿದೋಯ್ತು. ಆದರೆ ಯೇಸುಸ್ವಾಮಿಗೆ ಹಾಗೆ ಅಲ್ಲ. ಅದಕ್ಕೆ ನಾವು ಯೇಸುಸ್ವಾಮಿಯನ್ನ ದೇವರು ಅಂತ ಕರೀತಾರೆ. ಸತ್ತಿ ಮೂಣಲ್ಪಟ್ಟು 3ನೇ ದಿವಸ ಯೇಸುಸ್ವಾಮಿ ಏಳುವರು ಎಂಬುದಾಗಿ ಗ್ರಂಥದಲ್ಲಿ ಬರೆದಿಲ್ಲವೋ? ಇದು ನಿಮ್ಮ ನೆನಪಿಗೆ ಬರಲಿಲ್ಲವೋ? ಹಾಲೆಲೂಯಾ. ಹಾಗೆ ಕೇಳ್ತಾರೆ. ಅದಕ್ಕೆ ಸತ್ತವರೊಳಗೆ ಬದುಕಿರೋನು ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಹಾಲೆಲೂಯಾ. ಆತನು ಇಲ್ಲಿ ಇಲ್ಲ, ಈ ಸಮಾಧಿಯಿಂದ ಎದ್ದಿದ್ದಾನೆ. ಹಾಲೆಲೂಯಾ. ಆತನು ಇನ್ನು ಗಲಿಲಾಯದಲ್ಲಿದ್ದಾಗ ಮನುಷ್ಯ ಕುಮಾರನು ಪಾಪಿಗಳಾದ ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟು ಶಿಲುಬೆಗೆ ಹಾಕಿಸಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬರುವನೆಂದು ಅಗತ್ಯವೆಂದು ನಿಮಗೆ ಹೇಳಿದ್ದೇನೆ, ನೆನಪಿಗೆ ತಂದುಕೊಳ್ಳಿರಿ.
ನಾನು ಇರುವಾಗಲೇ ನಿಮಗೆ ಹೇಳಿದ್ದೆ, ಸತ್ತು 3ನೇ ದಿವಸ ನಾನು ಎದ್ದು ಬರ್ತೇನೆ ಅಂತ ಎಂಬುದಾಗಿ ನಿಮಗೆ ಹೇಳಿದ್ದಾಗಲೂ ನೀವು ನೆನಪಿಗೆ ಬರಲಿಲ್ಲವೋ? ಹಲ್ಲೆಲೂಯಾ. ದೇವಾದಿ ದೇವನು, ರಾಜಾದಿರಾಜನು ಈ ಲೋಕದ ಶಾಪಗಳನ್ನ, ಈ ಲೋಕದ ಪಾಪಗಳನ್ನ ಎಲ್ಲವನ್ನು ತನ್ನ ಮೇಲೆ ಹಾಕಿಕೊಂಡು ಶಿಲ್ಬೆಗೆ ಏರಿಸಲ್ಪಟ್ಟು 3ನೇ ದಿವಸ ಆ ಸಮಾಧಿಯಿಂದ ಎದ್ದು ಬಂದು, ಹಲ್ಲೆಲೂಯಾ, ಎಲ್ಲಾ ಜನಗಳಿಗೂ, ಶಿಷ್ಯಂದ್ರಿಗೆಲ್ಲರಿಗೂ ಕಾಣಿಸಿಕೊಂಡು 40 ದಿವಸದ ನಂತರ ಅವರು ಪರಲೋಕ ಏರಲ್ಪಟ್ಟರು. ತಂದೆ ಮನೆಯಲ್ಲಿ ಬಹಳ ಬಿಡಾರವಿದೆ, ಇಲ್ಲದಿದ್ರೆ ನಾನು ನಿಮಗೆ ಹೇಳ್ತಾ ಇದ್ನ. ನಾನು ಅದಕ್ಕೆ ಅಲ್ಲಿ ಬಿಡಾರ ಇದೆ, ಸಿದ್ಧ ಮಾಡಿ ಬಂದು ನಿಮ್ಮನ್ನ ಕರೆದುಕೊಂಡು ಹೋಗುತ್ತೇನೆ. ಅಲ್ಲಿ ತನಕ ನೀವು ಲೋಕವೆಲ್ಲ ಸುವಾರ್ತೆ ಸಾರಿ ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಹಲ್ಲೆಲೂಯಾ. ಇದಕ್ಕಾಗಿ ದೇವರು ಕರೆದಿದ್ದಾರೆ ಹೊರತು ಮತ್ತಾವುದಕ್ಕೂ ಅಲ್ಲ. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಂಡಿರಬೇಕು ಪ್ರಿಯರೇ. ಹಾಗಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುತ್ತಾ ದೇವರ ಹೆಸರಿನಲ್ಲಿ ಬದುಕಬೇಕೇ ಹೊರತು ಈ ಲೋಕದ ವೈಭವ ಆಸೆಗಳಿಗೆ ಒಳಗಾಗದಂತೆ. ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ, ನಮಗೆ ಅಗತ್ಯಕ್ಕೆ ತಕ್ಕಂಥ ಎಲ್ಲ ವಸ್ತುಗಳು ಬೇಕು, ಆದರೆ ದೇವರನ್ನು ಬಿಟ್ಟು ಯಾವುದೂ ಮಾಡೋದು ಬೇಡ. ಹಾಗಾಗಿ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೊಟ್ಟಂಥ ಸಂದೇಶಕ್ಕಾಗಿ ಸ್ತೋತ್ರ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ನೀತಿವಂತನಾದ ದೇವರೇ, ಮಾನವ ಕುಲಕ್ಕೆ ಶ್ರೇಷ್ಠವಾದ ದೇವರೇ, ಆಕಾಶ ಭೂಮಿ ಅಳೆದೋಗ್ಬೋದು, ನಿಮ್ಮ ಮಾತು, ನಿಮ್ಮ ವಾಕ್ಯವು, ನಿಮ್ಮ ವಚನ ಒಂದು ಅಳಿಯುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ದೇವರ ನುಡಿಯಾಗಿದೆ. ಹಲ್ಲೆಲೂಯಾ. ಕರ್ತನೆ, ವಿಡಿಯೋ ಮುಖಾಂತರ ನೋಡಿದ ಪ್ರತಿಯೊಬ್ಬರು ಸಹೋದರ ಸಹೋದರಿ ನೆನೆಸಿ ನಿಮ್ಮ ಕರಳದ ಒಪ್ಪಿಸ್ಕೊಡ್ತೀನಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರು ಬೇಡಿಕೊಳ್ತೇನೆ ಪರಲೋಕ ತಂದೆ. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೆನ್.